ಇನ್ನು ಇದೇ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಕೂಡ ಮಾತನಾಡಿದ್ದು, ಕೇಂದ್ರ ಸರ್ಕಾರ ತನ್ನ ವೈಫಲ್ಯಗಳನ್ನ ಮುಚ್ಚಿಕೊಳ್ಳುವಂತ ನಿಟ್ಟಿನಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದೆ. ಪ್ರಧಾನಿ ಮೋದಿ ಈ ವಿಚಾರವನ್ನ ಎಲ್ಲೂ ಕೂಡ ಪ್ರಸ್ತಾಪ ಮಾಡಲಿಲ್ಲ. ಸೀದಾ ಹೋಗಿ ಬಿಹಾರ ಚುನಾವಣೆಯಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡ್ತಾರೆ. ಇದು ಸರಿನಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಅಲ್ಲಿ ಶ್ರೀನಗರನ ನಾನು ಹೋದ್ರೆ ಹೆಜ್ಜೆ ಹೆಜ್ಜೆಗೂ ಚೆಕ್ ಪೋಸ್ಟ್ಗಳಿದಾವೆ. ಒಂದು ಉಳ್ಳಾಸುತ್ತ ಹೋಗೋಕ್ಕಾಗೋದಲ್ಲ. ನೀವು ಒಂದು ಬ್ಯಾಗ್ ಒಂದು ಕಾರ್ನಲ್ಲಿ ಒಂದು ಏನು ಸಣ್ಣ ಬಿಸ್ಕೆಟ್ ಪ್ಯಾಕೆಟ್ ಒಯ್ಯಕ್ಕಾಗಲ್ಲ. ಆ ಥರದ್ದು ಹೆಜ್ಜೆಗೆ ಹೆಜ್ಜೆಗೆ ಕಾವಲಿದೆ. ಮೊದಲಿಂದ ಶ್ರೀನಗರ ಹೈಲೈಟ್ನಾಗ ಇರ್ತಕ್ಕಂಥ ಪ್ಲೇಸ್. ಇವಾಗಲ್ಲ, ಸ್ವಾತಂತ್ರ್ಯ ಸಿಕ್ಕಾಗ್ಲಿಂದ. ಈಗ ಮೊದಲನೇ ಪ್ರಶ್ನೆ ಅದೇ ಕೇಳ್ತಕ್ಕಂಥದ್ದು. ಭಾಳಷ್ಟು ಜನ ನಾನಲ್ಲಿದ್ದೆ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಸಾಹೇಬರು ಬಂದಾಗ ಹೆಣ್ಣುಮಗಳು ಅದನ್ನೇ ಕೇಳಿದ್ರು. 2,000 ಜನ ನಾವು ಇಲ್ಲಿದ್ದೀವಿ, ಒಬ್ಬ ವಾಚ್ಮೆನ್ ಕೂಡ ಇಲ್ಲ, ಯಾಕೆ? ಹೋಮ್ ಮಿನಿಸ್ಟ್ರಿಗೆ ನೇರವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ, ಒಂದು ವಾಚ್ಮೆನ್ ಕೂಡ ಇಲ್ಲ, ಯಾಕೆ? ಏನು ಶ್ರೀನಗರ್ನಲ್ಲಿರ್ತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ 7 ಲಕ್ಷಕ್ಕೂ ಹೆಚ್ಚು ಅಲ್ಲಿರ್ತಕ್ಕಂಥ ನಮ್ಮ ಮಿಲಿಟರಿ ವ್ಯವಸ್ಥೆ ಇರ್ಬೋದು, ಪ್ಯಾರಾಮಿಲಿಟರಿ ಇರ್ಬೋದು, BSF ಇರ್ಬೋದು. ಅಲ್ಲಿ ಸುಮಾರು 7 ಲಕ್ಷ ಜನ ಅಲ್ಲೇ ಬೇರೆ. ಅಲ್ಲಿಂದಲ್ಲಿ 7-8 ಕಿಲೋಮೀಟರ್ ಆಗ್ಬೋದು. ಒಬ್ಬ ಮಿಲಿಟರಿ ಮನುಷ್ಯನೂ ಅಲ್ಲಿಲ್ಲ, ಒಬ್ಬ ಆರ್ಮಿ ಮನುಷ್ಯ ಇಲ್ಲ. ಏನು ರೀಸನ್ ಏನು? ಇವ್ರ ಅಧಿಕಾರದಲ್ಲಿದ್ದು ಇವ್ರ ಕಾಲದಲ್ಲಾಗಿ ಏನೇ ಆದ ತಕ್ಷಣ ಹಿಂದೂ ಮುಸ್ಲಿಂ, ಏನೇ ಆದ ತಕ್ಷಣ ಹಿಂದೂ ಮುಸ್ಲಿಂ ಆಯ್ತು ರೀ. ಪಾಕಿಸ್ತಾನ ಇರ್ಬೋದು ಅಥವಾ ಟೆರರಿಸ್ಟ್ಗಳು ಆಕ್ಟಿವಿಟಿ ಮಾಡಿದ ತಕ್ಷಣ ಅದನ್ನ ಟೆರರಿಸ್ಟ್ ಆಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ಲ್ಯಾಬ್ಸ್ಗಳನ್ನ ಮುಚ್ಕೊಳ್ಳಿಕ್ಕೆ ಇದನ್ನ ಹೇಳ್ಕೊಂತ ಕುಂದ್ರದ